ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಸಿಎಂ ಬದಲಾವಣೆ ವಿಚಾರವಾಗಿ ಸಚಿವರುಗಳು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಇದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಕೆ.ಎನ್. ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಹೇಳಿಕೆಯ ನಂತರವೂ ಕೂಡ ಹೇಳಿಕೆಗಳು ರಿಪೀಟ್ ಆಗ್ತಾನೆ ಇದ್ದಾವೆ ಸರ್. ಇಲ್ಲ, ಇಂಥ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಇದು ನನ್ನ ಮೊದಲನೇ ಸೂಚನೆ. ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿಯವರಿದ್ದಾರೆ ಮತ್ತು ಸೋನಿಯಾ ಗಾಂಧೀಜಿಯವರಿದ್ದಾರೆ. ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ. ಆದರೆ ಈಗ ಬದಲಾವಣೆ ಎಲ್ಲಿದೆ ಬದಲಾವಣೆ? ಸೂಕ್ತ ಕಾಲ ಅಂದರೆ ನಾಳೆ ನಾಡ್ದೆ ಅಂತ ಇಲ್ಲ. ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ, ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಮತ್ತು ಟ್ವಿಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲನ್ನ ಕೊಡೋದೇ ಇಲ್ಲ. ಏನಾದ್ರು ನೀವು ಬದಲಾವಣೆ ಏನಾರು ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಆದೊಟ್ಟು ನಾವು ಗಾರ್ಡ್ ಮಾಡಿ ನೀವು. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಏನೋ ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಷನ್ ಕೊಡ್ತಾರ? ಅರೆ, ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ. ಮಾಡಬಾರ್ದು, ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನೂ ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು. ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದ್ದು ಕ್ಲಾರಿಫಿಕೇಷನ್ ಕೊಡೋಕ್ಕಾಗ್ತದೆ? ಅದಕ್ಕಾಗಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತದೆ. ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದರೆ, ನಮ್ಮ ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ ಅಥವಾ ಎಂ ಪಿಗಳಿಗಾಗಲಿ ಯಾರೂ ಕೂಡ ಇದು ಬದಲಾವಣೆಗಳ ಮಾತಾಡಬಾರ್ದು. ಮತ್ತು ಸ್ಥಿರ ಸರ್ಕಾರಕ್ಕೆ ನಾವು ಇನ್ನೂ ಗಟ್ಟಿ ಮಾಡಬೇಕೇ ಹೊರತಾಗಿ ಅದನ್ನು ಅಳಗಾಡಿಸ್ತಕ್ಕಂಥದ್ದು ಅಥವಾ ಸಂಘಟನೆ ಈಗ ಮಜಬೂತಿದೆ, ಅದಕ್ಕೆ ಇನ್ನೂ ವೀಕ್ ಮಾಡೋದು, ಇವೆರಡೂ ಆಗಬಾರ್ದು. ಅದಕ್ಕಾಗಿ ನಾನು ಟಿ ವಿದವರು ಒಂದು ಕೇಳಿದಾಗ ಈ ಮಾತನ್ನು ಹೇಳಿದ್ದೆವು. ಅದಕ್ಕೆ ಈಗೂ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾಯಿದ್ರಿ. ನಾವ್ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ. ಅದ್ರಾಗೇನು ಯಾವ ಬದಲಾವಣೆ ಇಲ್ಲ. ಅದು ಪದೇ ಎಲ್ಲರೂ ಯಾರೂ ಕೇಳಬಾರ್ದು. ಇದು ನನ್ನ ಸೂಚನೆ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ಮೇಲೆ ತಮ್ಮ ಹೇಳಿಕೆಗಳನ್ನು ಕ್ಲೋಸ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ.